ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಈ ಒಂದು ಕ್ಲಾಸಲ್ಲಿ ನಾನು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಜಾಯಿನ್ ಕೂಡ ಆಗಿದ್ದೀರಾ ಎಷ್ಟೋ ಜನ. ಓಕೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಶೆಡ್ಯೂಲ್ ಯಾವ ಥರ ಇದೆ, ನೀವು ಯಾವ ಥರ ಓದಬೇಕು, ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಅದೆಲ್ಲವನ್ನೂ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಒಂದು ಟೆಸ್ಟ್ ಸೀರೀಸ್ನ ಸ್ಯಾಂಪಲ್ ಕ್ವಶನ್ ಮತ್ತು ಅದು ಸಿನಾಪ್ಸಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲೇ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ, ಆಯಿತಾ. ಸೊ ವಿಜಯ ಮಾರ್ಗದರ್ಶಿ ಇದು ನಮ್ಮದು 3ನೇ ಬ್ಯಾಚ್, ಆಲ್ಮೋಸ್ಟ್ ಫಾರ್ ಪ್ಯೂರ್ಲಿ ಟೆಸ್ಟ್ ಸೀರೀಸ್ ಅಂತಲೇ ಇದರಲ್ಲಿ ನಾವು ಮಾಡಿದ್ದೀವಿ ಹೊರತು ಟೆಸ್ಟ್ ಸೀರೀಸು ಪ್ಲಸ್ ಒಂದಿಷ್ಟು ಕರೆಂಟ್ ಅಫೇರ್ಸ್ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕೊಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಪಿ ಸಿ ಮತ್ತು ಎ ಒ ಯಾರಿದ್ದೀರಲ್ವ ಅವರು ಕೂಡ ಏನು ಮಾಡ್ಬೋದು, ಎ ಒ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಲ್ವ GK, ಅದಕ್ಕೆ ನೀವು ಜಾಯಿನ್ ಆಗಬಹುದು. ಓಕೆ, ನಮ್ಮ ಟೆಸ್ಟ್ ಸೀರೀಸಲ್ಲಿ ಏನಿರುತ್ತೆ ಅಂತ ನೀವು ಕೇಳ್ಬೋದು. 23 ಟೆಸ್ಟ್ ಇರುತ್ತೆ. 23 ಟೆಸ್ಟಲ್ಲಿ 13 ಸಬ್ಜೆಕ್ಟ್ ವೈಸ್, 13 ಸಬ್ಜೆಕ್ಟ್ ವೈಸ್ ಯಾವ ಥರ ಇರುತ್ತೆ ನಾವು ತೋರಿಸ್ತೀನಿ. 5 ಕರೆಂಟ್ ಅಫೇರ್ಸ್, ಪ್ಯೂರ್ ಕರೆಂಟ್ ಅಫೇರ್ಸ್ 1 ವರ್ಷದ್ದು, 1 ಇಯರ್ದು ಇರುತ್ತೆ. 5 GK ಫುಲ್ ಲೆಂತ್ ಪೇಪರ್ಸ್, 5 GK ಫುಲ್ ಲೆಂತ್ ಪೇಪರ್ ಇರುತ್ತೆ. ಪ್ರತಿ ಟೆಸ್ಟ್ಗೂ ಏನು ಕೊಡ್ತೀವಿ ನಾವು, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಕೀ ಉತ್ತರಗಳನ್ನು ವಿವರಣೆ ಜೊತೆಗೆ ಕೊಡ್ತೀನಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ಗೆ ಸಪ್ರೇಟ್ ಇಂಪಾರ್ಟೆನ್ಸು, ಬಜೆಟ್ ಮತ್ತು ಸರ್ವೆ ಮೇಲೆ ಒಂದು ಸಪ್ರೇಟ್ ಟೆಸ್ಟ್ ಇದೆ. ಆಮೇಲೆ 16 ತಿಂಗಳದ್ದು ಏನು ಮಾಡ್ತೀನಿ, ಒಂದಿಷ್ಟು ಕರೆಂಟ್ ಅಫೇರ್ಸ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಲಾಸ್ಟ್ ಜೂನ್ 2025 ಹಿಡ್ಕೊಂಡು ಜೂನ್ 2026 ಬೂಸ್ಟರ್ ಡೋಸ್ MCQs ನಮ್ದು ಎಷ್ಟು ಜನ ತೊಗೊಂಡಿದ್ದೀರಾ ಆಲ್ರೆಡಿ, ಇಲ್ಲಿ ಏನು ಮಾಡ್ತೀನಿ ಅದನ್ನು ಫ್ರೀಯಾಗಿ ನಿಮಗೆ ಸಿಗುತ್ತೆ. ಪ್ರತಿ ಟೆಸ್ಟಲ್ಲಿ 100 ಪ್ರಶ್ನೆಗಳಿರುತ್ತೆ. 80 ಪ್ರಶ್ನೆಗಳು GK ಇರುತ್ತೆ, 10 ಪ್ರಶ್ನೆ ಕರೆಂಟ್ ಅಫೇರ್ಸ್ ಇರುತ್ತೆ, 10 ಪ್ರಶ್ನೆ ಮೆಂಟಲ್ ಎಬಿಲಿಟಿ. ಸರ್ ಯಾಕೆ ಮೆಂಟಲ್ ಎಬಿಲಿಟಿ ಪ್ರತಿ ಕೇಳ್ತಾ ಇದ್ದೀನಿ ಅಂತಂದ್ರೆ 10 ಕ್ವಶನ್ನು ನಿಮಗೆ ಗೊತ್ತಿದೆ. ಮೆಂಟಲ್ ಎಬಿಲಿಟಿ ಮೇಲೆ 15ರಿಂದ 20 ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ KE ನಡೆಸುವಂಥ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಪ್ರತಿ ಟೆಸ್ಟಲ್ಲೂ 10 ಕ್ವಶನ್ಸು ನೀವು ಎವ್ರಿ ಟೆಸ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಅದು ಹೆಲ್ಪ್ ಆಗುತ್ತೆ. ನೀನು ಡೈರೆಕ್ಟಾಗಿ ನಾನು ಒಮ್ಮೆ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಆ ಒಂದು ದೃಷ್ಟಿಯಿಂದ ನಾನೇನು ಮಾಡಿದ್ದೀನಿ, ಪ್ರತಿ ಟೆಸ್ಟಲ್ಲೂ 10 ಮೆಂಟಲ್ ಎಬಿಲಿಟಿ, 10 ಕರೆಂಟ್ ಅಫೇರ್ಸು, 80 GK ಪ್ರಶ್ನೆ, ಅಂದರೆ ಯಾವ ಸಬ್ಜೆಕ್ಟ್ ಇರುತ್ತಲ್ವ ಆ ಸಬ್ಜೆಕ್ಟದ ಕುರಿತಾದ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ನಿಮಗೆ. ನಾವು ಈ ಟೆಸ್ಟನ್ನು ಹೇಗೆ ಕೊಡ್ತಾ ಇದ್ದೀನಿ ಅಂತಂದರೆ PDF ಫಾರ್ಮಲ್ಲಿ ಕೊಡ್ತಾ ಇದ್ದೀನಿ. ಇವನ್ ನಾವು ವಿಜಯ್ ಸೇತು ಆ್ಯಪ್ ಕೂಡ ಇದೆ, ಆ್ಯಪಲ್ಲಿ ಈ ಟೆಸ್ಟನ್ನು ನಾನು ಕೊಡ್ತಾ ಇಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ನೀವು ಆ್ಯಪಲ್ಲಿ ಏನು ಮಾಡ್ತೀರಾ, ಟಪ್ ಅಂತ 1ನೇದು 2ನೇದು B ಅಂತ ಮೊಬೈಲಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತೀರಾ. ಬಟ್ ಮೇನ್ ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ, ಪೆನ್ನು ಪೇಪರ್ ಇಟ್ಕೊಂಡು ಬಿಡಿಸ್ಬೇಕು, ನೀವು ಕೂತ್ಕೊಂಡು ಮಾರ್ಕ್ ಮಾಡಬೇಕು, ಇದು ಕರೆಕ್ಟು ಇನ್ಕರೆಕ್ಟು, ಯಾವ್ದು ಕೇಳಿದಾನೆ, ಎಲಿಮಿನೇಷನ್ ಟೆಕ್ನಿಕ್ ಎಲ್ಲ ಮಾಡಬೇಕು ಅಂತಂದರೆ ನೀವು ಪೆನ್ನು ಪೇಪರ್ ಇಟ್ಕೊಂಡು ಮಾಡಿದ್ರೇ ಅದು ನಿಮಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ PDF ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ಟೆಸ್ಟ್ ಸೀರೀಸಿಗೆ ಅಂತಲೇ. ಅದರಲ್ಲಿ ಏನಾಗುತ್ತೆ ನಿಮಗೆ ಸಿಗುತ್ತೆ 23 ಟೆಸ್ಟು, 16 ತಿಂಗಳ ಕರೆಂಟ್ ಅಫೇರ್ಸು ಮತ್ತು ಗೈಡೆನ್ಸು ಕಂಟಿನ್ಯೂಸ್ ಎಲ್ಲ ಇರುತ್ತೆ. ಬರೀ 1350, ಆ್ಯಕ್ಚುಲಿ 2700 ರೂಪಾಯಿ ಇದೆ, 1350. ಎಕನಾಮಿಯಿಂದ ಫಸ್ಟ್ ಟೆಸ್ಟು ಏನಾಗ್ತಾ ಇದೆ, ನಾಡಿದ್ದು 10ನೇ ತಾರೀಕು ನಿಮಗೆ ಎಕನಾಮಿ ಟೆಸ್ಟನ್ನು ನಾವೇನು ಮಾಡ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹೇಗಿರುತ್ತೆ ನೋಡಿ, ಎಕನಾಮಿ 2 ಇದೆ, 2 ಎಕನಾಮಿ ಸಬ್ಜೆಕ್ಟ್ಸು ಓವರಾಲ್. ಓಕೆ, ಮೊನ್ನೆ ನಾನು ಅನೌನ್ಸ್ ಮಾಡಿದ್ದೀನಿ, ಎಕನಾಮಿ ಓದೋಕ್ಕೆ ನಿಮಗೆ ಇವತ್ತೇ ಹಿಡ್ಕೊಂಡ್ರು 7, 8, 9, 10, 11, 12, 13 ಅಂದರೆ 7 ಡೇಸ್ ಕೊಟ್ಟಿದ್ದೀನಿ ನಾನು. ಓಕೆ, ಟೋಟಲ್ ನಿಮಗೆ 7 ಡೇಸ್ ಇದೆ ಎಕನಾಮಿ ಓದೋಕ್ಕಂತಾನೆ, 7 ಡೇಸ್ ಎಕನಾಮಿಗೆ. ಆಯಿತಾ, ಸಾಕಲ್ವ 7 ದಿನ ಎಕನಾಮಿ ಓದೋಕ್ಕೆ. ಇವನ್ ನನ್ನ ಪ್ರಕಾರ ಇದನ್ನು ನೀವು ಎಕನಾಮಿ ಜೊತೆಗೆ ಒಂದಿಷ್ಟು ಆ್ಯನ್ಷಿಯಂಟು ಮಿಡಿವಲ್ನು ಓದ್ಕೊತ ಹೋಗಬೇಕು, ಒಂದೊಂದಿಷ್ಟು ಟಾಪಿಕ್ಸು. ಆಮೇಲೆ ಯಾವ ಟಾಪಿಕ್ಸ್, ಯಾವ ಸಿಲೆಬಸ್ ಏನೇನಿದೆ, ಯಾವ ಟಾಪಿಕ್ಸ್ ಹೈ ಈಲ್ಡಿಂಗ್ ಟಾಪಿಕ್ಸು, ಎಲ್ಲಿಂದ ಪ್ರಶ್ನೆಗಳು ಬರ್ತವೆ, ನಾವು ಯಾವುದನ್ನು ಪ್ರಶ್ನೆಗಳನ್ನು ಕೇಳ್ತೀವಿ. ಆಮೇಲೆ ಅಲ್ಲೆಲ್ಲ ನೋಟ್ ಕೂಡ ಕೊಟ್ಟಿದ್ದೀನಿ ಏನೇನು ಮಾಡ್ಬೇಕಂತ ಹೇಳಿ, ಪ್ರತಿ ಶೆಡ್ಯೂಲು ನೋಡಿ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನನಗೆ ಇಂಪಾರ್ಟೆಂಟು, ಪವರ್ಟಿ ಇಂಪಾರ್ಟೆಂಟು ಅಲ್ವಾ, ಇನ್ಫ್ಲೇಷನ್ ನನಗೆ ಇಂಪಾರ್ಟೆಂಟು, ಟ್ಯಾಕ್ಸೇಷನ್ ಇಂಪಾರ್ಟೆಂಟು, ಫಿಸ್ಕಲ್ ಪಾಲಿಸಿ, ವಿತ್ತೀಯ ನೀತಿ, ಹಣಕಾಸು ನೀತಿ, ಬ್ಯಾಂಕಿಂಗು ಇವೆಲ್ಲ ಇಂಪಾರ್ಟೆಂಟ್. ಸೊ ಆ ರೀತಿಯಾಗಿ ಯಾವ್ಯಾವ ಓದಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಹೈ ಈಲ್ಡಿಂಗ್ ಟಾಪಿಕ್ಸ್ ಯಾವುದನ್ನೋದು ಕೂಡ ಏನು ಮಾಡಿದ್ದೀನಿ ಇಲ್ಲಿ ಹೇಳಿದ್ದೀನಿ ನಾನು ಅಲ್ಲ. ಅದೇ ರೀತಿ ನೆಕ್ಸ್ಟ್ ಟೆಸ್ಟ್ ಏನು ಬರುತ್ತೆ, ಆ್ಯನ್ಷಿಯಂಟ್ ಇಂಡಿಯಾ. ನಿಮಗೆ ಇದಕ್ಕೆ 3 ದಿನ ಟೈಮ್ ಇದೆ, ಯಾಕಂದರೆ ಚಿಕ್ಕ ಸಿಲೆಬಸ್ಸು. ಮಿಡಿವಲ್ ಇಂಡಿಯಾ ಇದಕ್ಕೂ 3 ದಿನ ಟೈಮ್ ಇದೆ, ಯಾಕಂದರೆ ಚಿಕ್ಕ ಸಿಲೆಬಸ್ಸು. ಮಾಡರ್ನ್ ಇಂಡಿಯಾಗೆ ನಿಮಗೆ ಓವರಾಲ್ ನಾನು 20, 21, 22, 23, 24, 25. ಮಾಡರ್ನ್ ಇಂಡಿಯಾಗೆ ನಿಮಗೆ 6 ಡೇಸ್ ಇದೆ, 2 ಟೆಸ್ಟು. ಮಾಡರ್ನ್ ಇಂಡಿಯಾಗೆ ನಿಮಗೆ 2 ಟೆಸ್ಟ್ ಕೊಟ್ಟಿದ್ದೀನಿ, 6 ದಿನ.
ಓಕೆ, ನೀವು 55 ದಿನದಲ್ಲಿ ಹೀಗೆ ಓದಬೇಕು. ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಶೆಡ್ಯೂಲ್ ಮಾಡಿಕೊಂಡು ಏನು ನಾನು ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಅಲ್ವಾ, 6 ದಿನ ಮಾಡರ್ನ್ ಇಂಡಿಯಾಗೆ, 3 ದಿನ ಆನ್ಷಿಯಂಟು, 3 ದಿನ ಮಿಡಿವಲ್ಲು, 6 ದಿನ ಎಕನಾಮಿ, ಈ ಥರ ಓದಿದರೆ ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್. ಓಕೆ, ಅದೇ ರೀತಿ ಇಲ್ಲಿ ಟಾಪಿಕ್ಸ್ ಕೂಡ ಹೇಳಿದ್ದೀನಿ, ಟೆಸ್ಟ್ ಇರುತ್ತೆ. ಪ್ರತಿ ಟೆಸ್ಟಲ್ಲಿ ಹೇಳಿದಿನ ಮೆಂಟಲ್ ಎಬಿಲಿಟಿ 10 ಕ್ವಶನು, ಕರೆಂಟ್ ಅಫೇರ್ಸ್ 10 ಕ್ವಶನ್ನು ಇರುತ್ತೆ. ಆಯಿತಾ, ಅದೇ ರೀತಿ ಪೊಲಿಟಿಗೆ ನೋಡಿ 5ನೇ ತಾರೀಕು ಮುಗಿಯುತ್ತೆ. 26, 27, 28, 29, 31 ಪೊಲಿಟಿಗೂ ಕೂಡ ನಾನು 6 ದಿನ ಕೊಟ್ಟಿದ್ದೀನಿ ನಿಮಗೆ. 6 ಡೇಸ್ ಪೊಲಿಟಿ ಸಾಕಾಗಲ್ವಾ ರಿವಿಷನ್ ಮಾಡೋಕ್ಕೆ? ನಿಮಗೆ 100% ಸಾಕಾಗುತ್ತೆ. 2 ಟೆಸ್ಟ್ ಇದೆ ಪೊಲಿಟಿ. ಓಕೆ, 6 ದಿನ ಟೋಟಲ್. ಬೇಕಾದ್ರೆ ನೀವು 2 ಸಿಲೆಬಸ್ ಮುಗಿಸಿ 2 ಒಮ್ಮೆ ಆದರೂ ಬರಿಬೋದು. ಬಟ್ ನಾವು ಆ್ಯಸ್ ಪರ್ ದಿಸ್ ಡೇಟ್ ಏನಿದೆ ಅಲ್ವಾ, ಈ ಡೇಟ್ ಪ್ರಕಾರನೇ ಏನು ಮಾಡ್ತೀವಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಟೆಸ್ಟನ್ನು ಹಾಕ್ತಾ ಹೋಗ್ತೀವಿ. ಆಯಿತಾ, ಅದಕ್ಕೂ ಕೂಡ ಇಲ್ಲಿ ನಿಮ್ಗೆ ಇದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಜೋಗ್ರಫಿ. ಆಯಿತಾ, 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 2, 3, 4, ಓಕೆ, 5, 6, 7 ಜೋಗ್ರಫಿಗೂ ಕೂಡ ಏನಿದೆ ನಿಮಗೆ 6 ಡೇಸ್ ಇದೆ. 6 ಡೇಸ್ ಇದೆ ಜೋಗ್ರಫಿಗೂ ಕೂಡ. ನಾನು ಒಂದು ವಿಡಿಯೋ ಕೂಡ ತೊಗೊಂಡು ಬರ್ತೀನಿ, ಸಬ್ಜೆಕ್ಟ್ ವೈಸ್ ಒಂದೊಂದು ವಿಡಿಯೋ ಮಾಡ್ತೀನಿ. ಒಂದು 1/4 ಗಂಟೆ ಅಥವಾ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್, ಅರೌಂಡ್ 1 ಅವರ್ವರೆಗೂ ಮ್ಯಾಕ್ಸಿಮಮ್ ಒಂದು ವಿಡಿಯೋ ಮಾಡ್ಕೊಂಬರ್ತೀನಿ ಯೂಟ್ಯೂಬಲ್ಲಿನೇ. ಏನಂತಂದರೆ ಯಾವುದು ಹೈ ಈಲ್ಡಿಂಗ್ ಟಾಪಿಕ್ಸು ಪ್ರತಿ ಸಬ್ಜೆಕ್ಟಿಗೂ ಜಸ್ಟ್ ಮೇಲೆ ಹೇಳ್ಕೊಂಡು ಹೋಗ್ತೀನಿ. ಆಯಿತಾ, ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇರೋ ಟೈಮಲ್ಲಿ, ಹೇಳ್ತಾ ಹೋಗ್ತೀನಿ. ಆ ಟಾಪಿಕ್ಸಿಗೆ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಆ ಟಾಪಿಕ್ಸಿಗೆ ಪ್ರಿಪೇರ್ ಆಗಿ ಏನು ಮಾಡಬೇಕು, ನೀವು ನೋಟ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನು ರಿವಿಷನ್ ಮಾಡೋದು ಮಾಡಿದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಆಯಿತಾ, ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ ಮತ್ತು ಜೋಗ್ರಫಿಗೆ ಸಪ್ರೇಟ್ ಇದೆ. ಓಕೆ, 8, 9, 10 ಇದಕ್ಕೆ 3 ದಿನ ಕೊಟ್ಟಿದ್ದೀನಿ ನಾನು. ಆಯಿತಾ, 3 ದಿನ ಕೊಟ್ಟಿದ್ದೀನಿ. ಅಗೇನ್ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಹಿಸ್ಟ್ರಿ ಜೋಗ್ರಫಿ ಯಾವುದು ಓದಬೇಕು ಅನ್ನೋದು ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಲೈವ್ ಕ್ಲಾಸು, ಅಲ್ಲೂ ಇರುತ್ತೆ. ಇಲ್ಲೂ ಕೂಡ ನೀವು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು. ಮೇಜರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿ, ಬೇಸಿಕ್ ಸೈನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, 10 ಇದಕ್ಕೆ ನಾನು 11, 12, 13, 14 ಬೇಕಾದ್ರೆ ನೀವು 14ನೇ ತಾರೀಕು ಬರ್ಕೋಬೋದು. ಬೇಕಂತಂದರೆ ನಿಮಗೆ 5 ದಿನ ಸೈನ್ಸಿಗಂತಲೇ 5 ದಿನ ಕೊಟ್ಟಿದ್ದೀನಿ. 5 ಡೇಸ್ ಐ ಹ್ಯಾವ್ ಗಿವನ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಏನು ಮಾಡಿದ್ದೀನಿ, 5 ಡೇಸ್ ಕೊಟ್ಟಿದ್ದೀನಿ. ಓಕೆ, ಅದಾದಮೇಲೆ ಹೇಳಿದ್ನಲ್ವಾ, ಬಜೆಟ್ ಆ್ಯಂಡ್ ಸರ್ವೆಗೆ ಸಪ್ರೇಟ್ ಒಂದು ಟೆಸ್ಟೇ ಮಾಡಿದ್ದೀವಿ. ಓಕೆ, ಬಜೆಟ್ ಆ್ಯಂಡ್ ಸರ್ವೆಗೆ ಸಪ್ರೇಟ್ ಟೆಸ್ಟೇ ಮಾಡಿದ್ದೀನಿ. ಬಟ್ ಬಜೆಟಿಗೆ ಸರ್ವೆಗಲ್ಲ, ಬಜೆಟಿಗೆ ಮಾತ್ರ ಒಂದು ಡಾಕ್ಯುಮೆಂಟ್ ಕೊಡ್ತೀನಿ ನಾನು ಟೆಸ್ಟ್ ಸೀರೀಸ್ ತೊಗೊಂಡವ್ರಿಗೆ. ಬಜೆಟ್, ನಾಟ್ ಸರ್ವೆ ಇಟ್ಸ್ ವೆರಿ ಹ್ಯೂಜ್. ಬಜೆಟ್ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು, ಕರ್ನಾಟಕ ಮತ್ತು ಇಂಡಿಯಾ ಎರಡೂ ಬಜೆಟಿಗೆ ಒಂದು ಏನು ಮಾಡ್ತೀನಿ, ಒಂದು ಡಾಕ್ಯುಮೆಂಟನ್ನು ಬಜೆಟ್ಗೆ ಕೊಡ್ತೀನಿ. ಇದಾದಮೇಲೆ ಹೇಳಿದ್ನಲ್ಲ 5 ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಡೈಲಿ ಒಂದೊಂದು 17, 18, 19, 20, 21 ಡೈಲಿ ಒಂದೊಂದು ಕರೆಂಟ್ ಅಫೇರ್ಸು ಟೆಸ್ಟ್ ಇರುತ್ತೆ. ಆಮೇಲೆ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ 5 ದಿನ ಸರ್ ಎಷ್ಟು ಅವರ್ ಓದಬೇಕು, ಎಷ್ಟೆಷ್ಟು ನಾನು ಇದನ್ನು ಮಾಡಬೇಕು ಅನ್ನೋದು ಅದನ್ನು ಕೂಡ ಹೇಳ್ತೀನಿ. ಜಸ್ಟ್ ಹ್ಯಾವ್ ಅ ಪೇಷನ್ಸ್. ಇದು ಮುಗಿದ ತಕ್ಷಣ ಡೈಲಿ ನೀವು ಎಷ್ಟು ಅವರ್ ಓದಬೇಕು, ಕರೆಂಟ್ ಅಫೇರ್ಸಿಗೆ ಎಷ್ಟು ಟೈಮ್ ಕೊಡಬೇಕು, ಮೆಂಟಲ್ ಎಬಿಲಿಟಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲೇನೆ. ಜಸ್ಟ್ ಹೋಲ್ಡ್ ಆನ್. ಓಕೆ, ಶೆಡ್ಯೂಲ್ ಆದಮೇಲೆ ನಾನು ಹೇಳ್ಕೊಡ್ತೀನಂತೆ. ಆಯಿತಾ, ಅದಾದಮೇಲೆ ನಿಮಗೆ ಫುಲ್ ಲೆಂತ್ ಟೆಸ್ಟ್ 1 ದಿನ ಬಿಟ್ಟು 1 ದಿನ, 1 ದಿನ ಬಿಟ್ಟು 1 ದಿನ ಏನಿದೆ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. 5 ಫುಲ್ ಲೆಂತ್ ಟೆಸ್ಟು. ನಿಮ್ಮದು 30ನೇ ತಾರೀಕು ನಮ್ಮದು ಎಲ್ಲ ಟೆಸ್ಟು ಮುಗಿಯುತ್ತೆ. ವಿದಿನ್ ದ್ಯಾಟ್ ನಿಮ್ಮ ಎಕ್ಸಾಮ್ ಏನಿದೆ ಅಲ್ವಾ, ಆ ಎಕ್ಸಾಮ್ಗಿಂತ ಮುಂಚೆನೇ ಏನು ಮಾಡ್ತಾ ಇದ್ದೀನಿ, ಮುಗಿಸ್ಕೊಡ್ತಾ ಇದ್ದೀನಿ. ಯಾರು ಎಒ ತೊಗೋತೀರಲ್ವಾ, ಎಒ ಬರಿತಾ ಇದ್ದೀರಲ್ವಾ, ನಿಮಗೆ ಇದಕ್ಕಿಂತ ಮುಂಚೆನೇ ನಿಮ್ಮ ಎಕ್ಸಾಮ್ ಏನಿದೆ ಅಲ್ವಾ, ಆ ಎಕ್ಸಾಮ್ಗಿಂತ ಮುಂಚೆನೇ ನಾನು ಏನು ಮಾಡ್ತೀನಿ, ಎಒದವ್ರಿಗೆ ಬೇಕಾದ್ರೆ ಬೇಗನೆ ಈ ಫುಲ್ ಲೆಂತ್ ಪೇಪರ್ಸು ಏನು ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಪೇಪರ್ಸು ಬೇಗನೆ ಬೇಕಾದ್ರೆ ನಾನು ಮಾಡಿ ಕೊಡ್ತೀನಂತೆ. ಆಯಿತಾ, ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ. ಯಾರು ಈ ಒಂದು ಟೆಸ್ಟ್ ಸೀರೀಸ್ನ ಸೇರ್ಬೇಕಂತೀರಾ, ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಟೆಲಿಗ್ರಾಮ್ ಲಿಂಕ್ ಇದೆ, ವಾಟ್ಸಪ್ ಲಿಂಕ್ ಇರುತ್ತೆ. ಆ್ಯಪಲ್ ಇಲ್ಲ, ಇದು ಜಸ್ಟ್ ನೋಟ್ ಇಟ್ ಡೌನ್. ಇದು ಆ್ಯಪಲ್ ಇಲ್ಲ, ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲೇ ಕೊಡ್ತಾ ಇದ್ದೀವಿ. ಆಯಿತಾ, 6360497425 ಈ ನಂಬರ್ಗೆ ಕರೆ ಮಾಡಿ. ಆಯಿತಾ, ಅಥವಾ ಮೆಸೇಜ್ ಹಾಕಿ ನೀವು ಏನು ಮಾಡ್ಬೋದು, ಜಾಯಿನ್ ಆಗ್ಬೋದು. ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದಾರಲ್ವಾ, ಓಲ್ಡ್ ಸ್ಟೂಡೆಂಟ್ಗೆ ಇನ್ನೂ ಒಂದು 10% ಎಕ್ಸ್ಟ್ರಾ ನಾನು ಆಫ್ ಮಾಡ್ತಾ ಇದ್ದೀನಿ. ಅಪಾರ್ಟ್ ಫ್ರಾಮ್ 1350 ಫಾರ್ ರೆಗ್ಯುಲರ್ ಎಲ್ಲರಿಗೂ ಕೂಡ ಓಲ್ಡ್ ಸ್ಟೂಡೆಂಟ್ಗೆ 10% ಆಫ್ ಎಕ್ಸ್ಟ್ರಾ ಡಿಸ್ಕೌಂಟು 10%. ಆಯಿತಾ, ಓಲ್ಡ್ ಸ್ಟೂಡೆಂಟ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ. ಆಯಿತಾ, ಸೊ ಯಾರು ಬೇಕೋ ಅವರು ಜಾಯಿನ್ ಆಗ್ಬೋದು. ಇದು ನಮ್ದು ಹೇಳಿದ್ದೀನಲ್ವಾ, ಆಲ್ರೆಡಿ ಇದು ಹೇಳಿದ್ದೀನಿ. 5 GK ಫುಲ್ ಲೆಂತು, ಟೋಟಲ್ 23, 13 ಸಬ್ಜೆಕ್ಟ್ ವೈಸು, 5 ಕರೆಂಟ್ ಅಫೇರ್ಸು. ಬಜೆಟ್ ಸರ್ವೆಗೆ ಸಪ್ರೇಟು 16 ತಿಂಗಳು ಕರೆಂಟ್ ಅಫೇರ್ಸು, 1350 ರೂಪಾಯಿ. ಯಾರು ಜಾಯ್ನ್ ಆಗಬೇಕಂತೀರಾ ಈ ನಂಬರಿಗೆ ನೀವು ಕರೆ ಮಾಡ್ಬೋದು ಅಥವಾ ಏನು ಮೆಸೇಜ್ ಕೂಡ ಮಾಡ್ಬೋದು, ತೊಗೋಬೋದು. ರೈಟ್, ಟೆಸ್ಟ್ ಸೀರೀಸ್ PDF ಕೊಡ್ತೀನಿ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ. ಆಯಿತಾ, ಸೊ ಈಗ ನಮ್ಮದು ಟೆಸ್ಟ್ ಸೀರೀಸ್ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಯಿತಾ, ಟೆಸ್ಟ್ ಸೀರೀಸು
ನಮ್ಮದು ಯಾವ ಥರ ಇದೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ಆಯಿತಾ. ಈಗ ಒಂದು ಪ್ರಶ್ನೆ ತೊಗೊಂಡಿದ್ದೀನಿ, ಎಕನಾಮಿನಲ್ಲೇ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ತೊಗೊಂಡಿದ್ದೀನಿ. ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಅವುಗಳು ನಡೆದ ವರ್ಷದ ಆಧಾರದ ಮೇಲೆ ಕ್ರೊನಾಲಜಿಕಲಿ ಯಾವುದು ಮೊದಲು ಯಾವುದು ನಂತರ ಆಯಿತು ಒಂದು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಗರಿಬಿ ಹಠಾವೋ, ಬ್ಯಾಂಕುಗಳ ರಾಷ್ಟ್ರೀಕರಣ, ಹಸಿರು ಕ್ರಾಂತಿ. ನೋಡಿ ಇದೇ ಯಾಕೆ ತೊಗೊಂಡಿದ್ದೀನಿ ನಾನು ಪ್ರಶ್ನೆನ, ನಿಮಗೆ ಗೊತ್ತಾ ಸ್ನೇಹಿತರ, ಇದೇ ಪ್ರಶ್ನೆ ಯಾಕೆ ತೊಗೊಂಡಿದ್ದೀನಿ ಹೇಳಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್. ನಮ್ಮ ಟೆಸ್ಟ್ ಎಲ್ಲನೂ ಪ್ರೀವಿಯಸ್ ಇಯರ್ ಕ್ವಶನ್ ಹೈ ಈಲ್ಡಿಂಗ್ ಟಾಪಿಕ್ ಬೇಸ್ಡ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಹೈ ಈಲ್ಡಿಂಗ್ ಟಾಪಿಕ್ ಬೇಸ್ಡೇ ಇರುತ್ತೆ. ರ್ಯಾಂಡಮ್ ಆಗಿ ಯಾವುದೇ ಪ್ರಶ್ನೆಗಳನ್ನು ನಾವು ಕೊಡಲ್ಲ. ನನ್ನ ಯಾವುದೇ ಓನ್ ಪ್ರಶ್ನೆಗಳು ಇಲ್ಲಿ ಇಲ್ಲ. ಎಲ್ಲವೂ ಕೂಡ ನಾವು ಎಲ್ಲಿಂದ ಕೊಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಇಂದನೇ ಎಲ್ಲವನ್ನು ಕೊಡ್ತಾ ಇದ್ದೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ನೋಡಿ, ಗರೀಬಿ ಹಠಾವೋನೇ ಯಾಕೆ ನನಗೆ ಇಂಪಾರ್ಟೆಂಟು. ಗರೀಬಿ ಹಠಾವೋ ಯಾವ ನೆಕ್ಸ್ಟ್ ಏನು ಕೇಳ್ಬೋದು ಗೊತ್ತಾ ಅವನು, ಬ್ಯಾಂಕ್ಗಳ ರಾಷ್ಟ್ರೀಕರಣ, ಹಸಿರು ಕ್ರಾಂತಿ ಆರಂಭ. ನೋಡಿ ಇಲ್ಲಿದೆ ನಂದು ಹಸಿರು ಕ್ರಾಂತಿ 1965ರಿಂದ 66 ಮೊದಲನೇದು ಮಾಡ್ತಾರೆ ಅಲ್ವಾ. ತೀವ್ರ ಬರಗಾಲ ಆಗಿರುತ್ತೆ, ಅವಾಗ ತಗೊಂಬರ್ತಾರೆ, ಪ್ಲಾನ್ ಹಾಲಿಡೇ ಆಗಿರುತ್ತೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ 1969 ಯಾರು ಮಾಡ್ತಾರೆ, ಇಂದಿರಾ ಗಾಂಧಿಯವರ ಟೈಮಲ್ಲಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದಾರಲ್ವಾ, ಮಾಜಿ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯವರ ಟೈಮಲ್ಲಿ ಏನಾಗುತ್ತೆ, ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ನೆಕ್ಸ್ಟ್ ಇದನ್ನು ಕೇಳ್ತಾರೆ, ಇಯರ್ ಕೇಳಿಬಿಡ್ಬೋದು. ನೆಕ್ಸ್ಟ್ ಗರೀಬಿ ಹಠಾವೋ ಆಯಿತಾ, ಇದು ಕೂಡ ಇಂಪಾರ್ಟೆಂಟು. ಇದನ್ನು ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಘೋಷಣೆಯನ್ನು ಕೊಡ್ತಾರೆ. 5ನೇ ಪಂಚವಾರ್ಷಿಕ ಯೋಜನೆ, ನೆಕ್ಸ್ಟ್ ಇದನ್ನು ಕೇಳ್ಬೋದು ಆಯಿತಾ. ಇದು ಒಂದು ಯಾಕೆ ಸರಿ ಯಾಕೆ ರಾಂಗ್ ಅನ್ನೋದು ಎಲ್ಲ ಕೊಟ್ಟಿರ್ತೀವಿ. ನೆಕ್ಸ್ಟು ಇಲ್ಲಿ ನೋಡಿ, ಪರೀಕ್ಷಾ ಟ್ರ್ಯಾಪ್ ಪಾಯಿಂಟ್ ಅಂತ. ಎಲ್ಲಿ ನೀವು ಗೊಂದಲಕ್ಕೊಳಗಾಗ್ತೀರಾ ಎಕ್ಸಾಮಲ್ಲಿ, ಎಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಆ ಪಾಯಿಂಟ್ಸನ್ನು ಕೂಡ ಏನು ಮಾಡಿದ್ದೀವಿ, ಪ್ರತಿ ಕ್ವಶನ್ನಿಗೆ ಈ ಥರ ಟ್ರ್ಯಾಪ್ ಪಾಯಿಂಟ್ಸ್ ಎಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅನ್ನೋದನ್ನು ಕೂಡ ಏನು ಮಾಡಿದ್ದೀನಿ ನಾನು ಕೊಟ್ಟಿದ್ದೀನಿ. ಘೋಷಣೆ ಏನಪ್ಪ, ಗರೀಬಿ ಹಠಾವೋ ಅನ್ನೋದು ಘೋಷಣೆ, ಯೋಜನೆ ಅಲ್ಲ. ಇದು ಫಸ್ಟ್ ನಿಮಗೆ ಗೊತ್ತಿರಬೇಕು. ಗರೀಬಿ ಹಠಾವೋ ಒಂದು ಘೋಷಣೆ, ಅದೊಂದು ಸ್ಟೇಟ್ಮೆಂಟ್ ಅಷ್ಟೇ, ಅದು ನಾಟ್ ಯೋಜನೆ, ಅದೊಂದು ಸ್ಕೀಮ್ ಅಲ್ಲ ಅದು ಆಯಿತಾ. ಅದು ಗೊತ್ತಿರಬೇಕು. ರಾಷ್ಟ್ರೀಕರಣದ ಹಂತಗಳು, ಬ್ಯಾಂಕ್ ರಾಷ್ಟ್ರೀಕರಣ 2 ಹಂತಗಳಲ್ಲಾಗತ್ತೆ. ಒಂದು ಹಂತ 1969, ಎರಡನೇ ಹಂತ 1980. ಇದು ಗೊತ್ತಿರಬೇಕು ನಿಮಗೆ ಆಯಿತಾ, ಕನ್ಫ್ಯೂಸ್ ಆಗಬಾರ್ದು. ಹಸಿರು ಕ್ರಾಂತಿಯ ಸಮಯ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಸಿರು ಕ್ರಾಂತಿಯ ಸಮಯ 3 ಮತ್ತು 4ನೇ ಯೋಜನೆಗಳ ನಡುವಿನ ಆ್ಯನ್ಯುವಲ್ ಪ್ಲಾನ್ ಹಾಲಿಡೇ ಇರುತ್ತೆ, ಪ್ಲಾನ್ ಹಾಲಿಡೇ ಇರುತ್ತೆ. ಅಲ್ಲಿ ಪಂಚವಾರ್ಷಿಕ ಯೋಜನೆಗಳು ಯಾವುದೂ ಇರಲ್ಲ. ಆ ಟೈಮಲ್ಲಿ ಹಸಿರು ಕ್ರಾಂತಿಯನ್ನು ಮಾಡುವಂಥದ್ದು, ಗ್ರೀನ್ ರೆವಲ್ಯೂಷನನ್ನು ಮಾಡುವಂಥದ್ದು, ಇದು ಗೊತ್ತಿರಬೇಕು. ಎಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ ಅದನ್ನು ಕೂಡ ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಏನೇನು ಓದಬೇಕು, ಡಿಕೋಡಿಂಗ್, ಪ್ರತಿ ಕ್ವಶನ್ನ ಡಿಕೋಡ್ ಮಾಡಿ ಫರ್ದರ್ ವಾಟ್ ಟಾಪಿಕ್ಸ್ ಯು ಹ್ಯಾವ್ ಟು ರೀಡ್, ಇನ್ನೂ ಏನೇನು ಓದಬೇಕು, ಅದ್ರ ಮೇಲೆ ಪ್ರಶ್ನೆಗಳು ಯಾವ ಥರ ಬರ್ಬೋದು ಆ ಕ್ವಶನ್ ಮೇಲೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಶ್ವೇತಕ್ರಾಂತಿ, ವೈಟ್ ರೆವಲ್ಯೂಷನ್, ಆಪರೇಷನ್ ಫ್ಲಡ್, ಓಕೆ, ವರ್ಗೀಸ್ ಅಂತ ಬರ್ತಾರೆ ಹೌದಾ. ಹಳದಿ ಕ್ರಾಂತಿ, ಎಣ್ಣೆ ಕಾಳುಗಳು, ಅದೇ ರೀತಿ ಮಿಕ್ಕಿರೋ ಕ್ರಾಂತಿಗಳು ಯಾವ್ಯಾವ ಇದಾವಲ್ಲ ಅದನ್ನು ಕೇಳ್ತಾರೆ, ಯಾಕಂದ್ರೆ ಅದಕ್ಕೆ ಫೇವ್ರೇಟು. ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತೆ MS ಸ್ವಾಮಿನಾಥನ್, ನಾರ್ಮನ್ ಬೋರ್ಲಾಂಗೇರು, ಹಸಿರು ಕ್ರಾಂತಿ ಪಿತಾಮಹ. ಇದ್ರ ಮೇಲೆ ರೀಸೆಂಟಾಗಿ KA ನಲ್ಲಿ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಇದು. ನರಸಿಂಹಂ ಸಮಿತಿ, ಬ್ಯಾಂಕ್ ಅಂದ ತಕ್ಷಣ ನರಸಿಂಹಂ ಸಮಿತಿ ಓದಬೇಕು. ಒಂದಿಷ್ಟು ಸಾಂವಿಧಾನಿಕ ವಿಧಿಗಳು ಇದ್ದಾವೆ. ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ ತಿದ್ದುಪಡಿಯನ್ನು ಮಾಡ್ತಾರೆ, 25ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಇವೇನೇನು ಓದಬೇಕು ಅನ್ನೋದು ಪ್ರತಿ ಕ್ವಶನ್ಗೂ ಕೊಟ್ಟಿದ್ದೀನಿ ಆಯಿತಾ. ಅದೇ ರೀತಿ ನೋಡಿ, ಇನ್ನೊಂದು ಪ್ರಶ್ನೆ ಇದೆ. 1946ರಲ್ಲಿ ಭಾರತ ಸರ್ಕಾರ ರಚಿಸಿದ ರಾಷ್ಟ್ರೀಯ ಆದಾಯ ಸಮಿತಿ, ನ್ಯಾಷನಲ್ ಇನ್ಕಮ್ ಕಮಿಟಿ ಅಂತ ಮಾಡ್ತಾರೆ. ಅದರ ಅಧ್ಯಕ್ಷರು ಯಾರಾಗಿದ್ದರು? ಸಿಂಪಲ್ ಕ್ವಶನ್ ಅಪ್ಪ, ಓಕೆ, ಈ ಸಿಂಪಲ್ ಕ್ವಶನ್. ಸೊ ಯಾರಾಗಿದ್ದರು ಅದರ ಮೇಲೇನು ಏನಾಗ್ಬೋದು, ಪ್ರಶ್ನೆಗಳು ಬರ್ಬೋದು ಆಯಿತಾ. ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್, ಓಕೆ, ಜಸ್ಟ್ ವೇಟ್. ಹಾಂ, ಇದೊಂದು ಇಂಪಾರ್ಟೆಂಟ್. ಇನ್ನೊಂದು ಕ್ವಶನ್ ತೊಗೊತೀನಿ. ಈ ಕೆಳಗಿನ ಆಸ್ತಿಗಳ ಸ್ವತ್ತುಗಳಲ್ಲಿ ಹೂಡಿಕೆಗಳನ್ನು ಗಮನಿಸಿ. ಬ್ರ್ಯಾಂಡ್ ರಿಕಗ್ನೇಷನ್, ಬ್ರ್ಯಾಂಡ್ ಗುರುತಿಸುವಿಕೆ, ಓಕೆ. ಇನ್ವೆಂಟರಿ, ಇದು ದಾಸ್ತಾನು. ಇನ್ವೆಂಟರಿ ಅಂದ್ರೇನು, ಗೋಡೌನ್ ಅಥವಾ ದಾಸ್ತಾನು ಅಂತ ಹೇಳ್ತೀನಿ. ಆಮೇಲೆ ಭೌತಿಕ ಆಸ್ತಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಭೌತಿಕ ಆಸ್ತಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಓಕೆ. ನೆಕ್ಸ್ಟ್ ಗ್ರಾಹಕರ ಮೇಲಿನ ಒಂದು ಏನು ಪಟ್ಟಿ ಆಯಿತಾ, ಇದನ್ನು ಕೊಟ್ಟಿದ್ದಾನೆ. ಈ ಮೇಲಿನಗಳಲ್ಲಿ ಯಾವುದು ಇಂಟ್ಯಾಂಜಿಬಲ್, ಅಮೂರ್ತ, ಇಂಟ್ಯಾಂಜಿಬಲ್ ಅಂತ ಕೊಟ್ಟಿದ್ದಾನೆ. ಅಮೂರ್ತ ಏನು ಇಂಟ್ಯಾಂಜಿಬಲ್ ಅಂತಂದರೆ, ಇಂಟ್ಯಾಂಜಿಬಲ್ ಅಂತಂದರೆ ಏನಪ್ಪ, ನೀವು ಅದನ್ನು ಮುಟ್ಟಕ್ಕೆ ಆಗಲ್ಲ. ಟ್ಯಾಂಜೇಬಲ್ ಅಂತಂದರೆ ಏನು, ಮೂರ್ತ. ಟ್ಯಾಂಜೇಬಲ್ ಅಂತಂದರೆ ಮೂರ್ತ, ಅದನ್ನು ನೀವು ಸ್ಪರ್ಶ ಮಾಡ್ಬೋದು, ಮುಟ್ಬೋದು. ಟ್ಯಾಂಜೇಬಲ್ ವರ್ಲ್ಡ್ ಹೆರಿಟೇಜ್ ಸೈಟ್, ಫಾರ್ ಎಕ್ಸಾಂಪಲ್ ಕಟ್ಟಡಗಳನ್ನು, ಪುರಾತತ್ವಗಳ ಕಟ್ಟಡಗಳನ್ನು ಅಥವಾ ಏನಾದರೂ ಡ್ಯಾನ್ಸನ್ನು ಮುಟ್ಟು ಏನು ಯಾವುದನ್ನು ನೀವು ಸ್ಪರ್ಶ ಮಾಡ್ಬೋದಲ್ವ, ಅದು ಟ್ಯಾಂಜೇಬಲ್. ಇಂಟ್ಯಾಂಜೇಬಲ್ ಅಂದರೆ ಅಮೂರ್ತ, ಅದನ್ನು ನೀವು ಮುಟ್ಟಕ್ಕೆ ಆಗಲ್ಲ. ಇದು ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಇಂಟ್ಯಾಂಜೇಬಲ್ ಬ್ರ್ಯಾಂಡ್, ನೀವು ಅದನ್ನು ಮುಟ್ಟಿ ಸ್ಪರ್ಶ ಮಾಡೋಕ್ಕಾಗತ್ತಾ? ಆಗಲ್ಲ.
ದಾಸ್ತಾನು ಸರಕು ಗೂಡ್ಸ್ ನೋಡ್ಬೋದು, ಹೀಗಾಗಿ ಅದು ಅಮೂರ್ತ ಅಲ್ಲ. ಭೌತಿಕ ಆಸ್ತಿ ಎಸ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅದನ್ನು ನೀವು ಮುಟ್ಟಕ್ಕಾಗಲ್ಲ. ಗ್ರಾಹಕರ ಮೇಲಿನ ಪಟ್ಟಿ ಅಮೂರ್ತ. ಅಕೌಂಟಿಂಗ್ ಅದನ್ನು ಕೂಡ ಮುಟ್ಟಕ್ಕಾಗಲ್ಲ, ಸ್ಪರ್ಶ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೀಗೆ ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಟ್ರ್ಯಾಪ್ ಪಾಯಿಂಟ್ಸ್, ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್ ಯಾವ್ಯಾವು ನೆಕ್ಸ್ಟ್ ಕೇಳ್ಬೋದು. ಡಿಪ್ರಿಸಿಯೇಷನ್ ಕೇಳ್ಬೋದು, ಓಕೆ, ಅಮೋಟೈಸೇಷನ್ ಕೇಳ್ಬೋದು. ಆಮೇಲೆ ಈ ವಿಷಯ ಬಗ್ಗೆ ಏನೇನು ಓದ್ಕೋಬೇಕು ನೆಕ್ಸ್ಟು ಅನ್ನೋದನ್ನು ಕೂಡ ಏನು ಮಾಡಿದ್ದೀವಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು. ಆಮೇಲೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಇದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಪ್ರತಿ ಸಬ್ಜೆಕ್ಟಿಗೂ ಏನು ಮಾಡಿದ್ದೀವಿ, ಪ್ರತಿಯೊಂದನ್ನು ನಿಮಗೆ ಕೊಡ್ತಾ ಹೋಗಿದ್ದೀನಿ. ಆಯಿತಾ. ಸೊ ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ಬಟ್ ಒನ್, ನಾನು ಆಮೇಲೆ ನಿಮ್ಗೆ ಸೊಲ್ಯೂಷನ್ಸ್ ಹೇಳ್ತೀನಿ ಏನೇನು ಮಾಡಬೇಕು ಅನ್ನೋದು, ದಿನಕ್ಕೆ ಎಷ್ಟೆಷ್ಟು ಅವರ್ ಓದಬೇಕು ಯಾವ್ದಾವ್ದು ಅನ್ನೋದು. ನೆಕ್ಸ್ಟು ಕರೆಂಟ್ ಅಫೇರ್ಸ್. ಓಕೆ, ಕರೆಂಟ್ ಅಫೇರ್ಸನ್ನ ಏನು ಮಾಡ್ತಾ ಇದ್ದೀವಿ ನಾವು, KE ಸ್ಪೆಷಲ್ ಅಂತಾನೆ ಸೇತು ಮಾರ್ಗ ಕರೆಂಟ್ ಅಫೇರ್ಸ್ ಅಂತ ತೆಗೆದುಕೊಂಡು ಬರ್ತಾ ಇದ್ದೀವಿ. ಇದು ನಿಮಗೆ ಲೈವ್ ಪ್ಲಸ್ ರೆಕಾರ್ಡಿಂಗು. ಓಕೆ, ಲೈವ್ ಪ್ಲಸ್ ರೆಕಾರ್ಡಿಂಗ್ ಎರಡೂ ಇರುತ್ತೆ. ಲೈವ್ ಪ್ಲಸ್ ರೆಕಾರ್ಡಿಂಗ್ ಆ್ಯಪಲ್ಲಿರುತ್ತೆ ಇದು. ಆಯಿತಾ. ಇನ್ನೊಂದು 1 day 1 or 2 ಡೇನಲ್ಲಿ ಇದು ಆ್ಯಪಲ್ಲಿ ಲಾಂಚ್ ಆಗುತ್ತೆ. ಯಾರ್ಯಾರು ವಿಜಯ ಸೇತು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅಲ್ವಾ, ಡಿಸ್ಕ್ರಿಪ್ಷನಲ್ಲಿ ವಿಜಯ ಸೇತು ಆ್ಯಪ್ ಲಿಂಕ್ ಇದೆ, ಜಸ್ಟ್ ಗೋ ಆ್ಯಂಡ್ ಡೌನ್ಲೋಡ್ ದೇ ಆ್ಯಪ್, ನಿಮಗೆ ಸಿಗುತ್ತೆ. ಇಲ್ಲೇನು ಕೊಡ್ತೀನಿ ನಿಮಗೆ, 12 months ಕರೆಂಟ್ ಅಫೇರ್ಸ್ ಕೊಡ್ತೀನಿ. ರ್ಯಾಂಡಮ್ ಆಗಿ ಸುಮ್ಮನೆ ಒಂದೊಂದು ತಿಂಗಳು ಕರೆಂಟ್ ಅಫೇರ್ಸ್ ಇಲ್ಲಿ ಕೊಡಲ್ಲ. ಪೊಲಿಟಿ, ಎಕನಾಮಿ, ಜೋಗ್ರಫಿ ಮ್ಯಾಪಿಂಗು, ಇಂಟರ್ನ್ಯಾಷನಲ್ ನ್ಯೂಸ್ ಅಂದರೆ ಆರ್ಗನೈಸೇಷನ್ಸ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ರಿಪೋರ್ಟ್ಸು ಅವೆಲ್ಲ, ಕರ್ನಾಟಕ ನ್ಯೂಸು, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು, ಸ್ಪೋರ್ಟ್ಸ್ ಅವಾರ್ಡ್ಸು, ರಿಪೋರ್ಟ್ಸ್ ಇಂಡಸ್ಟ್ರೀಸು, ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಅಪಾಯಿಂಟ್ಮೆಂಟು, ಮಿಸಲ್ನಿಯಸ್ ಅಂತಂದರೆ ಏನೇನು ಬರುತ್ತಪ್ಪ, ಚಿಕ್ಕ ಪುಟ್ಟದು ಮಿಲಿಟ್ರಿ ಎಕ್ಸಸೈಸಸ್ಸು. ಓಕೆ, ಅದು ಬಿಟ್ಟು ಹಿಸ್ಟಾರಿಕಲ್ ಏನಾದರೂ ಥಿಂಗ್ಸು ನ್ಯೂಸಲ್ಲಿ, ಹಿಸ್ಟಾರಿಕಲ್ ಪರ್ಸನ್ಸ್ ನ್ಯೂಸಲ್ಲಿದ್ದರೆ ಅವೆಲ್ಲನೂ ಏನು ಮಾಡ್ತೀನಿ, ಮಿಸಲ್ನೆಸ್ಸಲ್ಲಿ ಗೋಯಿಂಗ್ ಟು ಕವರ್. ಇವೆಲ್ಲವೂ ಟಾಪಿಕ್ ವೈಸ್ ಕವರ್ ಮಾಡ್ತೀವಿ, ನಾಟ್ ರ್ಯಾಂಡಮ್ ಕರೆಂಟ್ ಅಫೇರ್ಸ್ ಮಾಡಲ್ಲ. ಟಾಪಿಕ್ ವೈಸ್ ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ ಏನಿದೆ ಅಲ್ವಾ, ಟಾಪಿಕ್ ವೈಸ್ ಮಾಡ್ತೀನಿ. ಇದು 20+ hours ಕ್ಲಾಸಸ್ ಇರುತ್ತೆ. ಮೆಜಾರಿಟಿ ಆಫ್ ಪಾರ್ಟ್ ನಾನೇ ಮಾಡ್ತೀನಿ. ಇನ್ನು ಒಂದಿಷ್ಟು ಮಿಸಲ್ನಿಯಸ್ ಟಾಪಿಕ್ಸು, ರಿಪೋರ್ಟ್ಸ್, ಇಂಡೆಕ್ಸಸ್ ಈ ಪಾರ್ಟ್ ಇದೆ ಅಲ್ವಾ, ಸಂದೀಪ್ ಸರ್ ನಮ್ಮದು ಕಂಪ್ಯೂಟರ್ ಕ್ಲಾಸ್ ಮಾಡಿದ್ರು, ಆಮೇಲೆ ಜೋಗ್ರಫಿ ಕ್ಲಾಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಆ್ಯಪಲ್ಲಿ. ಓಕೆ, ಯಾರ್ಯಾರು ಜೋಗ್ರಫಿ ಕ್ಲಾಸ್ ಬೇಕು ಅಂತಂದರೆ ಯು ಕ್ಯಾನ್ ಟೇಕ್. ಇನ್ನೊಂದು 15 days ಜೋಗ್ರಫಿ ಕ್ಲಾಸು ಮುಗಿದೋಗುತ್ತೆ. ಆಯಿತಾ, ನಡೀತಾ ಇದೆ ಅದು. ಯಾರ್ಯಾರಿಗೆ ಸಬ್ಜೆಕ್ಟ್ ವೈಸ್ ಕ್ಲಾಸು, ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಇದ್ದೀರಾ ಅಂತ ನಿಮಗೆ ಅನಿಸಿದರೆ ಆ ಸಬ್ಜೆಕ್ಟಲ್ಲಿ ಜಾಯ್ನ್ ಆಗಿ. ನಮ್ಮದು ಹಿಸ್ಟ್ರಿ ಇದೆ, ಪಾಲಿಟಿ ಇದೆ, ಜೋಗ್ರಫಿ ಇದೆ, ಎಕನಾಮಿ ಇದೆ, ಸೈನ್ಸ್ ಒಂದಿಲ್ಲ, ನೋಡೋಣ, ಸೈನ್ಸ್ ಗೊತ್ತಿಲ್ಲ ನನಗೆ. ಮೆಂಟಲ್ ಎಬಿಲಿಟಿ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ವೈಸ್ ಎಲ್ಲನೂ ಜಾಯ್ನ್ ಆಗಿ ಹೋಗಬೇಡಿ. ನೀವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತೀರಾ, ಆ ಸಬ್ಜೆಕ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಹೊರತು ಮಿಕ್ಕಿದ್ದು ನಿಮ್ಮ ಸಬ್ಜೆಕ್ಟ್ ಗೊತ್ತಿರುತ್ತೆ, ಎಲ್ಲನೂ ಜಾಯ್ನ್ ಆಗಿ ಅಗೇನ್ ನಾಟ್ ನೆಸಸರಿ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ನೋಟ್ಸ್ PDF ಕೂಡ ನಿಮಗೆ ಸಿಗುತ್ತೆ. ಹೀಗೆ ಸಬ್ಜೆಕ್ಟ್ ವೈಸ್ ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ ಹೆಂಗಿದೆ ಅಲ್ವಾ, ಇದೇ ರೀತಿ ಟಾಪಿಕ್ ವೈಸ್ ನೋಟ್ಸು ನಿಮಗೆ ಸಿಗುತ್ತೆ. ಅದರ ಜೊತೆಗೆ 12 ತಿಂಗಳದ್ದು ಬೂಸ್ಟರ್ ಡೋಸ್ MCQs ಕೊಡ್ತೀನಿ, PDFs, ಜೂನ್ ಹಿಡಿದು ಈ ಜೂನ್ವರೆಗೂ. ಓಕೆ, 12 ತಿಂಗಳದ್ದು PDF ಸಿಗುತ್ತೆ. ಜೊತೆಗೆ 5 ಕರೆಂಟ್ ಅಫೇರ್ಸ್ ಟೆಸ್ಟ್ PDF ಫಾರ್ಮಲ್ಲಿ ನಿಮಗೆ ನಮ್ಮ ಪೋರ್ಟಲಲ್ಲಿ, ಯಾವುದು ಇದು ವೆಬ್ಸೈಟ್ ಇದೆ, ಸಾರಿ ಆ್ಯಪಲ್ಲಿ ಇದೆ ಅಲ್ವಾ, ಆ್ಯಪಲ್ಲಿ ಅದೇನಾಗುತ್ತೆ, ಅಪ್ಲೋಡ್ ಆಗುತ್ತೆ. 2 days ನಿಮಗೆ ಡೇಟು ಮತ್ತು ಅಮೌಂಟ್ ಭಾಳ ಕಮ್ಮಿ ಇರುತ್ತೆ. ಕಂಪೇರಿಟಿವ್ಲಿ ತುಂಬ ಕಮ್ಮಿ ಅಮೌಂಟಲ್ಲಿ ನಾನು ಮಾಡ್ತಾಯಿದ್ದೀನಿ. ಲೈವ್ ಪ್ಲಸ್ ರೆಕಾರ್ಡಿಂಗ್ ಇರುತ್ತೆ. ಯಾರ್ಯಾರಿಗೆ ಸೇರ್ಬೇಕಂತೀರಾ ಅಥವಾ ಜಾಯ್ನ್ ಆಗ್ಬೇಕಂತೀರಾ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆಯಿತಾ. ಈಗ ಒಂದು ಮೇನ್ ಥಿಂಗ್, ನೀವು ಎಷ್ಟು ಅವರ್ ಓದಬೇಕು ದಿನಕ್ಕೆ ಅಂತ ಕೇಳ್ತಾ ಇದ್ದೀರಾ. ಎಷ್ಟು ಓದಿದರೂ ಕಮ್ಮಿ ನನ್ನ ಪ್ರಕಾರ 10 to 12 hours ಎಫೆಕ್ಟಿವ್ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ. ಸರ್ ನಾನು 16 hour ಓದ್ತೀನಿ, 20 hour ಓದ್ತೀನಿ, ಮನುಷ್ಯರಿದ್ದೀರಿ ಅಲ್ವಾ, ನಾವು ಮನುಷ್ಯರು, ಹ್ಯೂಮನ್ ಬೀಯಿಂಗ್. ಓಕೆ, ಅಷ್ಟು 2 ದಿನ ಓದ್ಬೋದು, 3 ದಿನ ಓದ್ಬೋದು. ನೀವು 16 hour ನಿದ್ದೆ ಯಾವಾಗ ಮಾಡ್ತೀರಾ, ಊಟ ಯಾವಾಗ ಮಾಡ್ತೀರಾ, ನಿಮ್ಮದೇ ಆದ ವೈಯಕ್ತಿಕ ಕೆಲಸಗಳಿರ್ತವೆ, ಯಾವಾಗ ಮಾಡ್ತೀರಾ ಅಲ್ವಾ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಾನು ಸುಮ್ಮನೆ ಓದ್ಕೊಂಡು ಹೋಗ್ತೀನಿ ಅಂದರೆ ತಲೆಯಲ್ಲಿರಲ್ಲ, ಅದು ಸ್ಟೋರ್ ಆಗಬೇಕು, ಎಕ್ಸಾಮ್ವರೆಗೂ ನಿಮಗೆ ನೆನಪಿರಬೇಕದು ಅಲ್ವಾ. ಹೇಗೆ ನೆನಪಿರೋಕ್ಕೆ ಸಾಧ್ಯ? ನನ್ನ ಪ್ರಕಾರ 10 ರಿಂದ 12 hour ಓದಿ. ಆಯಿತಾ, 10 ರಿಂದ 12 hour ಓದಿ. ನನ್ನ ಸಜೆಷನ್ನು 2 ಸಬ್ಜೆಕ್ಟನ್ನು ಓದಿ ಡೈಲಿ 2 subjects, ಡೈಲಿ 2 ಸಬ್ಜೆಕ್ಟ್. ಈಗ ನಮ್ಮದು ಎಕನಾಮಿ ನಡೀತಾ ಇದೆ ಅಲ್ಲಪ್ಪ, ಫಸ್ಟಿಗೆ ಎಕನಾಮಿ ಇದೆ, ಎಕನಾಮಿ ಜೊತೆಗೆ ಒಂದು ಆ್ಯನ್ಷಿಯಂಟ್ ಇಂಡಿಯಾನು ಓದ್ಕೊಳ್ಳಿ. ಎಕನಾಮಿ ಮುಗಿತಾ ಇದ್ದಂಗೆ ಆ್ಯನ್ಷಿಯಂಟ್ ಇಂಡಿಯಾ ಮುಗಿಯುತ್ತೆ, ಅದರ ಜೊತೆಗೆ ನಿಮ್ಮದು ಮಾಡರ್ನ್ ಇಂಡಿಯಾ ಮತ್ತು ಇಲ್ಲಿ ಮಿಡಿವಲ್ ಇಂಡಿಯಾನು ಓದ್ಕೊಳ್ಳಿ. ಸೈಮಲ್ಟೇನಿಯಸ್ಲಿ ನಿಮ್ಮದು 2 ಸಬ್ಜೆಕ್ಟ್ ಮುಗಿದೋಗುತ್ತೆ. ಪೊಲಿಟಿ ಮಾಡಬೇಕಾದ್ರೆ ಜೋಗ್ರಫಿನೂ ಓದ್ಕೊಳ್ಳಿ, ಜೋಗ್ರಫಿ ಮಾಡಬೇಕಾದ್ರೆ ಸೈನ್ಸು ಓದ್ಕೊಳ್ಳಿ. ಆಯಿತಾ. ಎಷ್ಟೆಷ್ಟು ನಾನು ಟೈಮ್ ಕೊಡ್ಬೇಕು ಸರ್ ಇದಕ್ಕೆ ಅಂದರೆ 3.5 hour
ಒಂದು ಸಬ್ಜೆಕ್ಟಿಗೆ, 3.5 ಅವರ್ ಇನ್ನೊಂದು ಸಬ್ಜೆಕ್ಟಿಗೆ. ಎಷ್ಟಾಯಿತು? 7 ಅವರ್ ಆಯಿತು ಅಲ್ವಾ. ನೆಕ್ಸ್ಟ್ 3.5 ಅವರ್ ಯಾವುದಕ್ಕೆ? ಕರೆಂಟ್ ಅಫೇರ್ಸ್. ಇದನ್ನೂ ಬಿಡೋ ಹಾಗಿಲ್ಲ ನೀವು. ಕರೆಂಟ್ ಅಫೇರ್ಸ್ ಓಕೆ, ಎಷ್ಟಾಯಿತು? 10 ಅವರ್ ಆಯಿತು. ನೆಕ್ಸ್ಟ್ 1.5 to 2 ಅವರ್ ಡೈಲಿ, 1.5 to 2 ಅವರು ನೀವೇನು ಕೊಡಬೇಕು? ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸಿಗೆ ಡೈಲಿ 1.5 to 2 ಅವರು ಕೊಡಲೇಬೇಕು. ವಿದೌಟ್ ಪ್ರಾಕ್ಟೀಸ್ ನೀವು ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಮ್ ಇನ್ನೇನು ಒಂದು ವಾರ ಇರುತ್ತೆ, ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಈ ರೀತಿ ಮಾಡಬೇಕು. ಸರ್, ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟನ್ನು ನಾನು ಓದಬೇಕು ಅಂತ ನೀವು ಕೇಳ್ಬೋದು. ಸರ್, ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು ನಾನು ಅಂತ ನೀವು ಕೇಳ್ಬೋದು. ಓಕೆ, ಯಾವ ಟೈಮಲ್ಲಿ ಓದಬೇಕು? ಒಂದು, ಬೆಳಿಗ್ಗೆ. ಐ ಹೋಪ್ ಯಾರ್ಯಾರು ಬೆಳಿಗ್ಗೆ ಬೇಗ ಹೇಳ್ತೀರಲ್ವ ಅವರಿಗೆ ಅಪ್ಲಿಕೇಬಲ್ ಆಗುತ್ತಿದ್ದು. ಬೆಳಿಗ್ಗೆ ಬೇಗ ಹೇಳೋರು ಅಂದರೆ 5:30 ಅಂತ ಅಂದ್ಕೊಳ್ಳೋಣ ನಾವು. ಎವರೇಜ್ 5:30 6 ಗಂಟೆಗೆ ಹೇಳ್ತೀರಪ್ಪ ಯಾರಾದರೂ. ಓಕೆ, ನೀವು ಎದ್ದು ಹೇಳ್ತೀರಾ ಅಂದರೆ ಫ್ರೆಶ್ ಆಗೋಕ್ಕೆ ಒಂದು 10 to 15 ನಿಮಿಷ ತೊಗೊಳ್ಳಿ. ಅಂದರೆ ಸ್ವಲ್ಪ ಬೇಗನೆ ಹೇಳಿ. 5:15 ಹೇಳಿ, ಇಲ್ಲಾಂದರೆ 5:45 ಹೇಳಿ. 5:30 ಸ್ಟಾರ್ಟ್ ಮಾಡಿ, ಇಲ್ಲ 6 ಗಂಟೆಗೆ ಸ್ಟಾರ್ಟ್ ಮಾಡಿ. ಇಲ್ಲಿಂದ ನೀವು 3.5 ಅವರ್ ಕಂಟಿನ್ಯೂಸ್ ಹೇಳೋಂಗಿಲ್ಲ. ಇಲ್ಲಿ ನಿಮಗೆ ಯಾವುದು ಟಫ್ ಇದೆ ಅಲ್ವಾ, ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ವಾ, ಆ ಸಬ್ಜೆಕ್ಟನ್ನು ಓದಿ. ಯಾವುದು ಕಷ್ಟ ಇದೆ, ಯಾವುದು ನೆನಪಿಟ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಆ ಸಬ್ಜೆಕ್ಟನ್ನು ಬೆಳಿಗ್ಗೆ ಓದಿ. ಯಾಕೆ ಅಂತಂದರೆ ಬೆಳಿಗ್ಗೆ ನಿಮ್ಮ ಮೈಂಡು ಫ್ರೆಶ್ ಇರುತ್ತೆ ಸ್ನೇಹಿತರೆ ಅಲ್ವಾ. ಫ್ರೆಶ್ ಇರೋದ್ರಿಂದ ನೀವು ಆ ಸಬ್ಜೆಕ್ಟ್ನ ಓದಿದ್ರೆ ಏನಾಗುತ್ತೆ? ಬೇಗ ಅರ್ಥ ಆಗುತ್ತೆ. ದಟ್ಸ್ ವೈ. ಓಕೆ, ಅದಕ್ಕೆ ನೀವೇನು ಮಾಡಬೇಕು? ಈ ಸಬ್ಜೆಕ್ಟನ್ನು ಟಫ್ ಇರೋದು ಓದಬೇಕು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀರಾ, 1/2 ಅವರ್ ಬ್ರೇಕ್ಫಾಸ್ಟು ಪ್ಲಸ್ ನಿಮ್ಮದೇನು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋದು ಅದನ್ನು ಮಾಡಿ. 1/2 ಅವರ್ ಆದಮೇಲೆ 10 ಗಂಟೆಗೆ ಅಂತ ನಾನು 9:30 ಅಥವಾ 10 ಗಂಟೆಗೆ ಮಾರ್ನಿಂಗು ಇಲ್ಲಿ ನೀವು 1 ರಿಂದ 1:30ವರೆಗೂ, 1:30 to 2 ಗಂಟೆವರೆಗೂ ಆಯಿತಾ. ಇಲ್ಲಿ ಇನ್ನೊಂದು ಸಬ್ಜೆಕ್ಟ್, ಅದರ್ ಸಬ್ಜೆಕ್ಟ್ ಯಾವುದು? ಈಗ ನೀವು ಯಾವುದು ಡಿಫಿಕಲ್ಟ್ ಅಂತ ಇರುತ್ತಲ್ವಾ, ಆ ಡಿಫಿಕಲ್ಟ್ ಸಬ್ಜೆಕ್ಟನ್ನು ಬಿಟ್ಟು ಅದರ್ ಸಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಎಕನಾಮಿ ಡಿಫಿಕಲ್ಟ್ ಇದೆ, ಮಾರ್ನಿಂಗ್ ಓದ್ತೀರಾ, ಇಲ್ಲೇ ಆ್ಯನ್ಷಿಯಂಟ್ ಇಂಡಿಯಾ ಓದಿ, ಅಂದರೆ ಪ್ರಾಚೀನ ಭಾರತ ಇತಿಹಾಸನ ಓದಿ ಆಯಿತಾ. ಸೊ ಆ ರೀತಿ ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ 2 ರಿಂದ 3 ಗಂಟೆವರೆಗೂ ತೊಗೊರಿ ನೀವು, ಏನೋ ಅಥವಾ 2:30 2:45 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ ನೀವು. ಅಗೇನ್ 1/2 ಅವರ್ ಮಲಗೋದು, ನ್ಯಾಪ್ ತೊಗೊಳ್ಳೋದು, ಹೇಳಿದ್ನಲ್ಲ ಫ್ರೆಶ್ ಇರಬೇಕು ಯಾವುದು ಓದಬೇಕಾದ್ರೆ ಆಯಿತಾ. 3 ರಿಂದ 6:30ವರೆಗೂ, 3 ರಿಂದ 6:30ವರೆಗೂ, ಮಧ್ಯಾಹ್ನ 3 ರಿಂದ ಸಾಯಂಕಾಲ 6:30ವರೆಗೂ ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ಆದರೂ ಮಾಡಿ, ಆರ್ ಮೆಂಟಲ್ ಎಬಿಲಿಟಿ ಆದರೂ ಮಾಡಿ. ನಿಮಗೆ ಬಿಟ್ಟಿದ್ದು ಎನಿ ಒನ್, ಮಿಕ್ಸ್ ಮಾಡಬೇಡಿ. ಎನಿ ಒನ್ 3 ಗಂಟೆಯಿಂದ 6:30ವರೆಗೂ ಕರೆಂಟ್ ಅಫೇರ್ಸ್ ಆದರೂ ಮಾಡಿ, ಮೆಂಟಲ್ ಎಬಿಲಿಟಿ ಆದರೂ ಮಾಡಿ ಆಯಿತಾ. ಯಾವುದಾದ್ರೂ ಒಂದು ಮಾಡಿ. ನೆಕ್ಸ್ಟ್ 6:30ಗೆ ಇದು ಮಾಡ್ತೀರಾ. ಅಗೇನ್ 6:30ರಿಂದ 7 ಗಂಟೆ ಅಥವಾ 7:30ವರೆಗೂ ಅಂತ ಇಟ್ಕೊಳ್ಳಿ, ಅಥವಾ 7:30 ಅಥವಾ 7:45 ಅಥವಾ 8 ಅಂತಲೇ ಅಂದ್ಕೊಳ್ಳಿ ಆಯಿತಾ. 7:30ರಿಂದ 8 ಗಂಟೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ 11 ಗಂಟೆವರೆಗೂ ಅರೌಂಡ್ 11 PM ಲಾಸ್ಟ್ ಓದೋದು ಆಯಿತಾ. 11 ಗಂಟೆ ಇಲ್ಲಿ ನಿಮಗೊಂದು ಸ್ವಲ್ಪ ಟೈಮ್ ಸಿಗುತ್ತಲ್ವ, 1/2 ಅವರು. ಇಲ್ಲಿ ಏನು ಮಾಡ್ಬೇಕಂತ ಹೇಳ್ತೀನಿ ನಾನು. 1/2 ಅವರ್ ಗ್ಯಾಪ್ ಸಿಗುತ್ತೆ ನಿಮ್ಗೆ ಇಲ್ಲಿ, ಅಲ್ಲಿ ಏನು ಮಾಡ್ಬೇಕು ಅಂತ ಹೇಳ್ತೀನಿ ನಾನು. 11 ಗಂಟೆ ಮ್ಯಾಕ್ಸಿಮಮ್. ಇಲ್ಲಿ ಅಗೇನ್ ಕರೆಂಟ್ ಅಫೇರ್ಸ್ ಆರ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಕರೆಂಟ್ ಅಫೇರ್ಸ್ ಮಾಡಿದರೆ ಇಲ್ಲಿ ಮೆಂಟಲ್ ಎಬಿಲಿಟಿ ಮಾಡಿ, ಇಲ್ಲಿ ಮೆಂಟಲ್ ಎಬಿಲಿಟಿ ಮಾಡಿದರೆ ಇಲ್ಲಿ ಕರೆಂಟ್ ಅಫೇರ್ಸ್ ಮಾಡಿ. ನಿಮಗೆ ಬಿಟ್ಟಿದ್ದು ಅಗೇನ್ ಆಯಿತಾ, ಅಗೇನ್ ನಿಮಗೆ ಬಿಟ್ಟಿದ್ದು. ಓಕೆ, ಸೊ 7:45 to 8 AM ಏನು ಮಾಡಬೇಕು? ಈ 1/2 ಅವರ್ 11 AM ಲಾಸ್ಟ್ ಮಲ್ಕೊಂಬಿಡ್ಬೇಕು ಆಯಿತಾ. 6 ಅವರ್ಸ್ ಮಿನಿಮಮ್ ನಿದ್ದೆ ಮಾಡ್ರಪ್ಪ ನಾನು ಹೇಳೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ನೆನಪುಳಿಯಲ್ಲ ಆಯಿತಾ. 1/2 ಅವರ್ ಏನು ಮಾಡಬೇಕು ಸರ್ ಅಂದರೆ ಮ್ಯಾಪ್ ಮಾಡಬೇಕು, ಮ್ಯಾಪಿಂಗ್ ಮಾಡಬೇಕು. ಅಥವಾ ಓದಿರೋದನ್ನು ಕ್ವಿಕ್ಕಾಗಿ, ಮಾರ್ನಿಂಗ್ ಓದಿರ್ತೀರಲ್ವ ಅದನ್ನು ಕ್ವಿಕ್ಕಾಗಿ ರಿವಿಷನ್, ಸುಮ್ಮನೆ ನೀವೇನು ಓದಿರ್ತೀರ ಸುಮ್ಮನೆ ಹಿಂಗೆ ಪೇಜನ್ನು ಹೊಳಿಸುವಂಥದ್ದು, ಜಸ್ಟ್ ರೀಕಾಲ್ ಮಾಡುವಂಥದ್ದು, ಒಂದು ಸಲ ರೀಗೇನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು. ಆ 1/2 ಅವರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ 1/2 ಅವರ್ ಉಳಿಯುತ್ತೆ ಆಯಿತಾ. ಯಾಕಂದರೆ ನಿಮ್ಮ ಹತ್ರ ಏನಿಲ್ಲ ಅಂದರೂ ಒಂದು 1.5 ಅವರ್ ಟೈಮ್ ಇರುತ್ತೆ. ಇಲ್ಲಿ 1 ಅವರ್ ನೀವು ಊಟ ಅದು ಇದು ಅಂದ್ಕೊಂಡ್ರೂ 1/2 ಅವರ್ ಉಳಿಯುತ್ತಲ್ವಾ. ಹೇಳ್ತಿದ್ದೀನಲ್ವಾ, ವೆರಿ ಇಂಪಾರ್ಟೆಂಟ್. ಈಗ ಟೀಗೆ ಹೋಗ್ತೀರಾ, 1 ಅವರ್ ವೇಸ್ಟ್ ಮಾಡಿದ್ರೆ ಟೀನಲ್ಲಿ ಬೇಡ, ಟೀಗೆ ಒಬ್ಬರೇ ಹೋಗಿ. ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ವ, ನೀವೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಒಂದೇನೋ ಇಲ್ಲಪ್ಪ ನಾವು ಟೀ ಹೋಗ್ತೀವಿ, ಟೀ ಕುಡಿತೀವಿ, 10 ನಿಮಿಷ ವಾಪಸ್ ಬರ್ತೀವಿ
ಅಷ್ಟೇ. ಆ ಥರ ಲೈಕ್ ಮೈಂಡೆಡ್ ಇರುವಂಥ ಪೀಪಲ್ ಜೊತೆಗೆ ನೀವು ಈ ನೆಕ್ಸ್ಟ್ 55 ದಿನ ಇರಬೇಕು. ಇಲ್ಲ ಅಂತಂದರೆ ಇಟ್ಸ್ ವೆರಿ 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 ಡಿಫಿಕಲ್ಟ್. ಓಕೆ, ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಆಗುತ್ತೆ ಆಯಿತಾ, ತುಂಬ ಕಷ್ಟ ಆಗುತ್ತೆ ಆಯಿತಾ. ಅದಕ್ಕೋಸ್ಕರ ನೀವು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. 55 ದಿನ ಅಪ್ಪ, 55 ದಿನ ಆದಮೇಲೆ ನೀವು ಏನು ಬೇಕಾದ್ ಮಾಡಿ, ಯಾರು ಕೇಳ್ತಾರೆ? ಎಷ್ಟಾದರೂ ಟೀ ಕುಡಿಯೋಕ್ಕೆ ಟೈಮ್ ಪಾಸ್ ಮಾಡಿ, ಅಲ್ಲಿ ಕೂತ್ಕೊಂಡು ಹರಟೆ ಹೊಡೀರಿ, ಪಾಲಿಟಿಕ್ಸ್ ಮಾತಾಡಿ, ಐ ಪಿ ಎಲ್ ಮುಗಿತೀಗ, ನೆಕ್ಸ್ಟ್ ಬಿಗ್ ಬಾಸ್ ಬರುತ್ತೆ ಆಯಿತಾ. ಬಿಗ್ ಬಾಸು ಏನಾದರೂ ಒಂದು ಇದೇ ಇರುತ್ತೆ ಇಂಡಿಯಾದಲ್ಲಿ. ಹೀಗಾಗಿ ಆಗುತ್ತಾ? ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್, ರೈಟ್. ಹೀಗಾಗಿ ನೀವೇನು ಮಾಡಬೇಕಾಗತ್ತೆ, ಇದನ್ನು ಸೀರಿಯಸ್ ಆಗಿ ಮಾಡಲೇಬೇಕು ಸ್ನೇಹಿತರೆ. ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಆಯಿತಾ. ಸೊ ಈ ರೀತಿಯಾಗಿ ನೀವು ನಿಮ್ಮ ಡೇನ ಯುಟಿಲೈಸ್ ಮಾಡಿಕೊಂಡು 55 ದಿನ ಹೇಳಿರೋದನ್ನು, ಎಕನಾಮಿಗೆ 6 ದಿನ, ಪೊಲಿಟಿಗೆ 6 ದಿನ, ಮಾಡರ್ನ್ ಇಂಡಿಯಾಗೆ 6 ದಿನ, ಏನ್ಷಿಯಂಟಿಗೆ 3 ದಿನ, ಇದಕ್ಕೆ 3 ದಿನ, ಕರ್ನಾಟಕ ಹಿಸ್ಟ್ರಿ ಜೋಗ್ರಫಿ 3 ರಿಂದ 4 ದಿನ, ಡೈಲಿ 2 ಸಬ್ಜೆಕ್ಟ್ ಅಂತ ಮಾಡಿದ್ರೆ ನಿಮಗಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. 7 ದಿನವೂ ಓದಬೇಕು, ಯಾವ ದಿನವೂ ಗ್ಯಾಪ್ ಇಲ್ಲ ನಿಮಗೆ ಆಯಿತಾ. ವೆರಿ ಇಂಪಾರ್ಟೆಂಟು. ಓಕೆ, ಅದ್ರ ಜೊತೆಗೆ ನೀವು ಇನ್ನೂ ಏನು ಮಾಡಬೇಕಪ್ಪ, ಮತ್ತೆ ಈಗ ಒಂದು ಯಾವ ಟೆಸ್ಟ್ ಇರುತ್ತಲ್ಲ, ಟೆಸ್ಟ್ ಡೇ ಆಲ್ಮೋಸ್ಟ್ ಹೋಗುತ್ತೆ, ಅರ್ಧ ದಿನ ಹೋಗುತ್ತೆ. ಅರ್ಧ ದಿನ ಟೆಸ್ಟ್ ಡೇ ಹೋಗುತ್ತೆ. ಟೆಸ್ಟ್ ಡೇಗೆ ನೀವು ಅರ್ಧ ದಿನ ಅಂತ ತೆಗೆದಿಡಿ. ಯಾಕೆ ಅಂದರೆ 2 ಅವರ್ಸ್ ಟೆಸ್ಟ್ ಕೊಡ್ತೀರಾ, ನೆಕ್ಸ್ಟ್ 2 to 3 ಅವರ್ಸ್ ಏನು ಮಾಡಬೇಕಪ್ಪ ಅಂದರೆ ಆ ಟೆಸ್ಟ್ ಸಿನಾಪ್ಸಸ್ಸನ್ನು ಓದ್ಕೋಬೇಕು. ಆ ಫರ್ದರ್ ಟಾಪಿಕ್ಸ್ ಓದಿ ಅಂತ ಹೇಳಿದ್ದೀನಲ್ವ, ಮುಂದೆ ಮತ್ತಿನ್ನೇನು ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಟಾಪಿಕ್ಸ್ ಕೊಟ್ಟಿದ್ದೀನಿ ಗೊತ್ತಾ, ಪ್ರತಿ ಕ್ವಶನ್ ಕೆಳಗಡೆ ಆ ಟಾಪಿಕ್ಸ್ನ ಮನನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಗೊತ್ತಿದ್ದರೆ ಅದನ್ನು ಬಿಟ್ಬಿಡಿ, ಗೊತ್ತಿಲ್ಲ ಅಂತಂದರೆ ಅವಾಗಲೇ ಬುಕ್ ತೆಗೆದು ಅದನ್ನು ಮುಗಿಸ್ಕೊಂಬಿಡಿ. ಅಂದರೆ ಇದು ನಿಮಗೆ ರಿವಿಷನ್ ಆಗಂದಂಗೆ. ಇದು ಸಿನಾಪ್ಸಿಸ್ ಮಾಡೋದು ಅಂತಂದರೆ ಸೆಕೆಂಡ್ ರಿವಿಷನ್ ಆಗುತ್ತೆ. ಒಂದು ರಿವಿಷನು ಬುಕ್ ಓದ್ತೀರಾ, ಅಂದರೆ 6 ದಿನ ಓದಿರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ರಿವಿಷನ್ ಯಾವಾಗ ಆಗುತ್ತೆ, ಸಿನಾಪ್ಸಿಸ್ ಮಾಡ್ತಾ ಇರ್ತೀರಲ್ವ, ಅವಾಗ ಇನ್ನೊಂದು ರಿವಿಷನ್ ಆಗುತ್ತೆ ನಿಮಗೆ. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಓಕೆ, ಟಿಲ್ 55 ಡೇಸ್. ಅದರ್ವೈಸ್ ನಿಮಗೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಯಾರಿಗೆ ಏನೇ ಬೇಕಾದ್ರೆ ಗೈಡೆನ್ಸ್ ಬೇಕಾದರೂ ನಮ್ಮ ಕಡೆ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ಬಿಡಿ, ಏನೇ ಆಗಲಿ ಗೈಡೆನ್ಸ್ ಬೇಕು ಅಂತಂದರೆ ನೀವೇನು ಮಾಡ್ಬೋದು, ಈ ನಂಬರಿಗೆ ಕರೆಯನ್ನು ಮಾಡಿ. 6360497425. ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಟೆಲಿಗ್ರಾಮ್ ಗ್ರೂಪ್ ನಮ್ಮ ಚಾನಲ್ ಇದೆ ಅಲ್ವಾ, ಅದು ಲಿಂಕ್ ಇರುತ್ತೆ, ವಾಟ್ಸಪ್ ಲಿಂಕ್ ಇರುತ್ತೆ. ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ಟೆಸ್ಟ್ ಸೀರೀಸ್ ತೊಗೋತೀನಿ ಅಂತಂದರೆ ಜಸ್ಟ್ ಕಾಂಟ್ಯಾಕ್ಟ್. ನನ್ನ ಸಜೆಷನ್ನು ಸಬ್ಜೆಕ್ಟ್ ವೈಸ್ ನೀವು ಯಾವ ಸಬ್ಜೆಕ್ಟ್ ವೀಕ್ ಇದ್ದೀರಲ್ವ ಆ ಸಬ್ಜೆಕ್ಟದು ಕೋರ್ಸ್ ತೊಗೊಂಡು ವಿದಿನ್ ದ್ಯಾಟ್ ಟೈಮ್ ನೀವು ಮುಗಿಸ್ಕೋಬೋದು. ಎಕನಾಮಿ ಆಲ್ರೆಡಿ ಮುಗಿದೋಗಿದೆ, ಪೊಲಿಟಿ ಬರೋ ವಾರದಲ್ಲಿ ಮುಗಿಯುತ್ತೆ, ಹಿಸ್ಟ್ರಿನೂ ಮುಗಿಯುತ್ತೆ, ಜೋಗ್ರಫಿ ಇನ್ನೊಂದು 10 ಡೇಸಲ್ಲಿ ಮುಗಿದೋಗುತ್ತೆ. ಯಾವ್ದು ವೀಕ್ ಇದೆ ಅದು ತೊಗೋಬೋದು. ಮೆಂಟಲ್ ಎಬಿಲಿಟಿ ಕೂಡ ಬರೋ ವಾರದಲ್ಲಿ ಮೆಂಟಲ್ ಎಬಿಲಿಟಿ ಕೋರ್ಸ್ ಕೂಡ ಏನಾಗುತ್ತೆ ನಮ್ಮದು ಸ್ಟಾರ್ಟ್ ಆಗುತ್ತೆ, ರೈಟ್. ಇಷ್ಟು ಹೇಳ್ತಾ ಯಾರಿಗೆ ಏನೇ ಗೈಡೆನ್ಸ್ ಬೇಕಾಗಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು. ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ವೈಸು ಅಪ್ರೋಚ್ ತೊಗೊಂಬರ್ತೀನಿ, ಯೂಟ್ಯೂಬ್ ಲೈವ್ ಬರ್ತೀನಿ. ಅದಕ್ಕೆ ಸಬ್ಜೆಕ್ಟ್ ವೈಸ್ ಅಪ್ರೋಚ್ ಯೂಟ್ಯೂಬ್ ಲೈವ್ ಬರ್ತೀನಿ. ಲೈವ್ ಬಂದಾಗ ನಾನು ಏನೇನು ಎಲ್ಲೆಲ್ಲಿ ಓದಬೇಕಂತ ಹೇಳ್ತೀನಿ. ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಬರ್ತೀನಿ ಲೈವಲ್ಲೇ ಆಯಿತಾ. ಅದನ್ನು ನೀವು ಏನೇನು ಓದಬೇಕು, ಯಾವ್ಯಾವ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ನೀವು ಮಾಡಲೇಬೇಕು ಆಯಿತಾ. ಇಷ್ಟು ಹೇಳ್ತಾ ಅಥವಾ ಒಂದಿಷ್ಟು ಕಾನ್ಸೆಪ್ಟ್ಸನ್ನೇ ತೊಗೊಂಬರ್ತೀನಿ ಅಥವಾ ಬರ್ಕೊಂಡು ಹೇಳ್ತೀನಿ. ಒಟ್ಟು ಅಪ್ರೋಚ್ ಹೇಳ್ತೀನಿ ನಿಮಗೆ ಪ್ರತಿ ಸಬ್ಜೆಕ್ಟಿಗೂ, ಡೈಲಿ ಒಂದೊಂದು ಸಬ್ಜೆಕ್ಟು ಆಯಿತಾ. ಅದ್ರ ಪ್ರಕಾರ ಓದ್ಕೊಳ್ಳಿ, ಆ ಟಾಪಿಕ್ಸ್ನ ನೋಟ್ ಮಾಡ್ಕೊಳ್ಳಿ, ಅದನ್ನೇ ರಿವೈಸ್ ಮಾಡ್ಕೊಳ್ಳಿ ಆಯಿತಾ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.